ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದ್ದೀವಿ. ನಮಸ್ಕಾರ ಆತ್ಮೀಯರೇ, ಮಿಸ್ಟರ್ ಬಶಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೀಸನ್ 12 ಮುಗಿದು 2 ತಿಂಗಳಾಗ್ತಾ ಬಂತು. ಇವತ್ತಿನವರೆಗೂ ಬಿಗ್ ಬಾಸ್ ಕ್ರೇಜ್ ಬಗ್ಗೆ ಜನ ಮಾತನಾಡುತ್ತೋದು ನಿಲ್ತಾ ಇಲ್ಲ. ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಜನರಿಗೆ ಇರೋ ಪ್ರೀತಿ ಕಮ್ಮಿ ಆಗಿಲ್ಲ. ಹೌದು ಸ್ನೇಹಿತರೆ, ಬಹುಶಃ ಇದೇ ಸೀಸನ್ ಮೊದಲು ಅನ್ಸುತ್ತೆ ಈ ಮಟ್ಟಿಗೆ ಹೈಪ್ ಕ್ರಿಯೇಟ್ ಆಗಿರೋದು. ಈ ಹಿಂದೆಯೂ ಕೂಡ ಬಿಗ್ ಬಾಸ್ ಬಗ್ಗೆ ಜನರ ಕ್ರೇಜ್ ಇತ್ತು, ಇಷ್ಟಪಟ್ಟು ಬಿಗ್ ಬಾಸ್ ಅನ್ನ ನೋಡೋರು. ಆಮೇಲೆ ಒಂದು ತಿಂಗಳು ಆಗ್ತಾ ಇದ್ದಂತೆ ಬಿಗ್ ಬಾಸ್ ಬಗ್ಗೆ ಮರೆತು ಬಿಡೋರು. ಬಿಗ್ ಬಾಸ್ ನಲ್ಲಿರೋ ಸ್ಪರ್ಧಿಗಳು ಕೂಡ ಕಾಮನ್ ಆಗಿ ಹೋಗೋರು. ಕಳೆದ ಸೀಸನ್ ನಲ್ಲಿ ಹನುಮಂತನನ್ನ ಜನ ಎಷ್ಟೇ ಇಷ್ಟಪಟ್ಟಿದ್ರು ಕೂಡ ಬಿಗ್ ಬಾಸ್ ನಿಂದ ಹೊರಬಂದ ಮೇಲೆ 15ರಿಂದ 20 ದಿನಗಳಲ್ಲಿ ಕಾಮನ್ ಆಗಿ ಹೋದ್ರು. ಈಗ ಹೇಗೆ ನಾರ್ಮಲ್ ಆಗಿ ಓಡಾಡ್ಕೊಂಡಿರ್ತಾರೋ ಅದೇ ರೀತಿ ಈಗ ಓಡಾಡ್ಕೊಂಡು ಇದ್ದಾರೆ. 15 ದಿನ ಆದ್ಮೇಲೆ ಜನರಿಗೆ ಕ್ರೇಜ್ ಕಮ್ಮಿ ಆಗಿತ್ತು. ಆದ್ರೆ ಈ ಬಾರಿ ಕ್ರೇಜ್ ಕಮ್ಮಿ ಆಗ್ತಾ ಇಲ್ಲ. ಬಿಗ್ ಬಾಸ್ ಮುಗಿದ 2 ತಿಂಗಳಾದ್ರೂ ಕೂಡ ಈ ಕ್ರೇಜ್ ಕಮ್ಮಿ ಆಗ್ತಾ ಇಲ್ಲ. ಅದರಲ್ಲೂ ಗಿಲ್ಲಿ ಹಾಗೆ ಕಾವ್ಯ ಹಾಗೆ ರಕ್ಷಿತಾನ್ನು ಕಂಡ್ರೆ ಜನರಂತೂ ಮುಗಿ ಬೆಳ್ತಾ ಇದ್ದಾರೆ. ವಿವಿಐಪಿಗಳೊಂದಿಗೆ ಕ್ರಿಯೇಟ್ ಅನ್ನ ಮಾಡ್ತಾ ಇದ್ದಾರೆ. ಎಲ್ಲೇ ಹೋದ್ರು ಸಾವಿರಾರು ಜನ ಸೇರ್ತಾ ಇದ್ದಾರೆ. ಬಿಗ್ ಬಾಸ್ ಮುಗಿದ ಮೊದಲ ದಿನ ಹೇಗಿತ್ತು ಹಾಗೆ ಇವತ್ತು ಕ್ರೇಜ್ ಕೂಡ ಇದೆ. ಇದರ ಮಧ್ಯೆ ದೊಡ್ಡ ಚರ್ಚೆ ಆಗ್ತಾ ಇರೋದು ರಕ್ಷಿತಾ ವಿಷಯವಾಗಿ, ಅದರಲ್ಲೂ ರಕ್ಷಿತಾ ಹಾಗೂ ಗಿಲ್ಲಿ ನಡುವಿನ ಅಣ್ಣ ತಂಗಿ ಅನ್ನೋ ಹೈ ಡ್ರಾಮಾದ ವಿಷಯವಾಗಿ. ಹೌದು ಸ್ನೇಹಿತರೆ, ಸಾವಿರಾರು ಜನರಿರೋ ವೇದಿಕೆಯಲ್ಲಿ ಈ ವಿಷಯವಾಗಿ ಫನ್ನಿ ಮೂಮೆಂಟ್ ನಡೆದು ಹೋಗಿದೆ. ಇದನ್ನೆಲ್ಲ ನೋಡಿದ ಕೆಲವರು ನೆಗೆಟಿವ್ ಆಗಿ ಕಮೆಂಟ್ ಹಾಕೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈ ಹೈ ಡ್ರಾಮಾ ಎಲ್ಲ ಬಿಟ್ಬಿಡಿ, ನೋಡೋದಕ್ಕೆ ಆಗ್ತಾ ಇಲ್ಲ ಅಂತ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಗಳು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ ಮೂಲಕ ನಮಗೆ ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಈ ಬಾರಿ ಬಿಗ್ ಬಾಸ್ ಡಿಫ್ರೆಂಟ್ ಬಿಡಿ, ಯಾಕಂದ್ರೆ ಬಿಗ್ ಬಾಸ್ ಪ್ರಸಾರ ಆಗ್ತಾ ಇದ್ದ ಮಾತ್ರ ಸದ್ದು ಮಾಡ್ತಲ್ಲ, ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿದ್ದ ಟಾಕ್ ವಾರ್ ಹೊರಗಡೆ ಬಂದ ಮೇಲೂ ನಡೀತಾ ಇದ್ದದನ್ನ ನೀವೆಲ್ಲ ನೋಡಿದ್ದೀರಾ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಮುಗಿದ ಒಂದೇ ಒಂದು ದಿನಕ್ಕೆ ಅಶ್ವಿನಿ ಗೌಡ ಗಿಲ್ಲಿ ಬಗ್ಗೆ ಅಸಮಾಧಾನವನ್ನ ಹೊರಗೆ ಹಾಕಿದ್ರು. ಬರೀ ಗಿಲ್ಲಿ ಅಷ್ಟೇ ಅಲ್ಲ, ಕಲರ್ಸ್ ಕನ್ನಡದ ವಿಷಯವಾಗಿಯೂ ಅಸಮಾಧಾನವನ್ನ ಹೊರಗೆ ಹಾಕಿದ್ರು. ಆಮೇಲೆ ಅಶ್ವಿನಿ ಹಾಕಿದ ಒಂದೇ ಒಂದು ಪೋಸ್ಟ್ಗೆ ಚೈತ್ರಾ ಕುಂದಾಪುರ್ ಅವರು ಕೆರಳಿ ಕೆಂಡ ಆಗಿದ್ರು. ಈ ವಿಷಯವಾಗಿ ಅಶ್ವಿನಿ, ಜಾನ್ವಿ ಮತ್ತೆ ಚೈತ್ರಾ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ವಾರ್ ಸಹ ನಡೆದಿತ್ತು. ಹೀಗೆ ಒಂದಾದ್ಮೇಲೆ ಒಂದು ಸುದ್ದಿಗಳು ಆಗ್ತಾನೆ ಇದೆ. ಈಗ ಇನ್ನೊಂದು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಬಿಗ್ ಬಾಸ್ ಮುಗಿದು ಬಂದಿರೋ ಸ್ಪರ್ಧಿಗಳೆಲ್ಲ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗ್ತಾನೆ ಇದ್ದಾರೆ. ಇದೇ ರೀತಿ ಮೊನ್ನೆ ಜಾನ್ವಿ, ಅಶ್ವಿನಿ ಗೌಡ, ರಕ್ಷಿತಾ ಹಾಗೂ ಪ್ರಥಮ್ ಹಂಪಿ ಉತ್ಸವಕ್ಕೆ ಹೋಗಿದ್ರು. ಈ ವೇಳೆ ವೇದಿಕೆ ಮೇಲೆ ಪ್ರಥಮ್ ರಕ್ಷಿತರನ್ನ ಕಿಚಾಯಿಸಿದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಸಾವಿರಾರು ಜನ ಸೇರಿದ್ದ ಕಾರ್ಯಕ್ರಮದಲ್ಲಿ ನಟ ಪ್ರಥಮ್ ಇವರು ಗಿಲ್ಲಿಯ ತಂಗಿ ರಕ್ಷಿತಾ ಅಂತ ಪ್ರಥಮ್ ಹೇಳ್ತಾ ಇದ್ದಂತೆ ರಕ್ಷಿತ್ ಹಾವಭಾವವೇ ಬದಲಾಗಿ ಹೋಗಿದೆ. ತುಂಬಿದ ವೇದಿಕೆಯಲ್ಲಿ ಸಾವಿರಾರು ಜನರ ಇರೋ ಕಾರ್ಯಕ್ರಮದಲ್ಲಿ ಪ್ರಥಮ್ ತಂಗಿ ಅಂತ ಇದ್ದಂತೆ ಸರ್ ಗಿಲ್ಲಿ ತಂಗಿ ಅನ್ಬೇಡಿ, ಯಾಕಂದ್ರೆ ಬೇಕಾದ್ರೆ ವಂಶ ಕುಡಿ ಅನ್ನಿ, ಯಾವುದೇ ಕಾರಣಕ್ಕೂ ತಂಗಿ ಅನ್ಬೇಡಿ ಅಂದಿದ್ದಾರೆ. ಇದೇ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ವಿಡಿಯೋ ಏನು ವೈರಲ್ ಆಗ್ತಾ ಇದೆ, ಇದೇ ವಿಷಯ ಇಟ್ಕೊಂಡು ಕೆಲವರು ನೆಗೆಟಿವ್ ಕಮೆಂಟ್ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಡೇ 1 ನಿಂದನೂ ಗಿಲ್ಲಿ ರಕ್ಷಿತರನ್ನ ತಂಗಿ ಅಂತಾನೆ ಕರೆದಿದ್ದಾರೆ. ಹಲವು ಕಾರ್ಯಕ್ರಮಗಳಲ್ಲೂ ಕೂಡ ತಂಗಿ ಅಂತ ಹೇಳಿದ್ದಾರೆ. ಆದ್ರೆ ರಕ್ಷಿತ ಮಾತ್ರ ಎಲ್ಲೂ ಇದನ್ನ ಒಪ್ಪಿಕೊಳ್ಳುತ್ತಿಲ್ಲ. ಯಾವುದೇ ಕಾರಣಕ್ಕೂ ತಂಗಿ ಅನ್ಬೇಡಿ, ಬೇಕಿದ್ರೆ ಫ್ರೆಂಡ್ ಅನ್ನಿ ಅಂತ ಹೇಳ್ತಾ ಇದ್ದಾರೆ. ರಕ್ಷಿತಾ ಹಾಗೂ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಕೂಡ ರಕ್ಷಿತಾ ಗಿಲ್ಲಿಯನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಸುದ್ದಿ ಆಗ್ತಾ ಇತ್ತು. ಹೌದು ಸ್ನೇಹಿತರೆ, ಈ ಬಗ್ಗೆ ರಕ್ಷಿತಾ ಹಲವು ಬಾರಿ ಪ್ರಶ್ನೆ ಮಾಡಿದ್ದಷ್ಟೇ ಅಲ್ಲ, ಆದರೂ ಗಿಲ್ಲಿ ತಂಗಿ ಅಂದ್ರೂ ರಕ್ಷಿತಾ ಒಪ್ಕೊಳ್ತಾ ಇಲ್ಲ. ಇದನ್ನೆಲ್ಲ ನೋಡಿದ ವೀಕ್ಷಕರು ಇದಕ್ಕೆಲ್ಲ 3 ದಿನದ ಸ್ನೇಹ ಮಾತ್ರ, ಇದನ್ನ ಬಿಟ್ಬಿಡಿ, ಈ ನೇಮು ಫ್ರೇಮು ಇದೆ ಅಂತ ಇಷ್ಟು ಪ್ರಚಾರ ಸಿಗ್ತಾ ಇದೆ. ಸ್ವಲ್ಪ ದಿನ ಆಗ್ತಾ ಇದ್ದಂತೆ ಎಲ್ರು ಕೂಡ ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ತಾರೆ. ಮಾತನಾಡಿಸೋದಕ್ಕೂ ಕೂಡ ಯಾರು ಇರಲ್ಲ ಅಂತ ಕಿವಿ ಮಾತು ಹೇಳ್ತಾ ಇದ್ದಾರೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹುಟ್ಕೊಳ್ಳೋ ಸ್ನೇಹವೇ ಆಗ್ಲಿ, ಪ್ರೀತಿಯೇ ಆಗ್ಲಿ, ಅದಕ್ಕೆ ವ್ಯಾರಂಟಿಯೂ ಇರಲ್ಲ, ಗ್ಯಾರಂಟಿಯೂ ಇರಲ್ಲ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಮುಗಿತಾ ಇದ್ದಂತೆ ಅವರವರ ಲೋಕದಲ್ಲಿ ಬ್ಯುಸಿಯಾಗಿ ಹೋಗ್ತಾರೆ. ಈ ಹಿಂದಿನ ಸೀಸನ್ಗಳಲ್ಲಿ ಅಷ್ಟೇ ಅವರು ಕೆಲವೊಂದಿಷ್ಟು ಜನ ತುಂಬಾನೇ ಕ್ಲೋಸ್ ಆಗಿದ್ರು, ಒಬ್ಬರಿಗೊಬ್ಬರು ಪರಿಚಯ ಎಲ್ಲೋ ಅನ್ನೋ ರೀತಿ ಈಗ ಓಡಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಅದಕ್ಕೆ ಹೇಳೋದು ಬಿಗ್ ಬಾಸ್ ಮನೆಯ ಸ್ನೇಹ ಅನ್ನೋದು ಟೆಂಪರರಿ ಅಂತ. ಈ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.